ಜೀವ ನಾನು ಬರ್ತೀನಿ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ರಿ. ಯಾಕ್ರಿ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಕಂಟ್ರೋಲ್ ಅಲ್ಲ ಇದ್ರೆ ಯಾವಾಗ ಮುಂದುವರಿಯೋದು? ಮುಂದುವರಿಬೇಕು ಗುರು. ಗುರುನಾ? ಸಾರಿ, ನಾನು ನಿಮಗೆ ವಿಶ್ ಮಾಡೋದೇ ಮರ್ತು ಬಿಟ್ಟೆ. ಅಡ್ವಾನ್ಸ್ ಹ್ಯಾಪಿ ಹನಿಮೂನ್ ಅಣ್ಣ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ, ಲೇಟ್ ಆಗ್ತಾ ಇದೆ, ನಾವು ಹೊರಡ್ತೀವಿ. ಹಾ ಅಣ್ಣ, ಹೇಗೋ ಸಿಕ್ಕಿದೀವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ನಮ್ಮ ಜೊತೆನು. ಹಾ ಬಾವಾ. ಇಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಮನೆಗೆ ಹೋದ್ರೆ ಸಾಕು ಅನ್ನಿಸ್ತಾ ಇದೆ. ಯು ಪೀಪಲ್ ಕ್ಯಾರಿ ಆನ್. ಹಾ, ಎಂಜಾಯ್. ಬನ್ನಿ ಭೂಮಿಕಾ, ಕಮ್ ಗೋ. ಬಾಯ್ ಬಾಯ್. ಬಾಯ್ ಅಕ್ಕ. ಬಾಯ್. ಬಾಯ್. ಅಣ್ಣ, ಭಾವಂಗೆ ಅಕ್ಕ ಅಂದ್ರೆ ಎಷ್ಟು ಕೇರ್ ಅಲ್ವಾ? ಚಿಕ್ಕ ಮಕ್ಕಳ ತರ ಕೈ ಇಟ್ಕೊಂಡು ಹೇಗೆ ನಡ್ಸ್ಕೊಂಡು ಹೋಗ್ತಿದ್ರು ನೋಡಿ. ಸ್ವಲ್ಪ ನೋಡಿ ಕಲ್ತ್ಕೋ. ಅಣ್ಣ, ಜೈ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಎಲ್ಲಿದ್ದಾನೆ ಅವನು? ಇಲ್ಲ ಸಿಸ್ಟರ್, ಅವನ ಬಗ್ಗೆ ಏನೂ ಗೊತ್ತಾಗಿಲ್ಲ. ಈಗ ಏನ್ ಮಾಡೋದನ್ನ? ಅವನು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನನಗೆ ತುಂಬಾ ಭಯ ಆಗ್ತಿದೆ ಅಣ್ಣ. ನನಗೆ ತುಂಬಾ ಭಯ ಆಗ್ತಿದೆ. ಸಿಸ್ಟರ್ ಕೂತ್ಕೋ. ನನಗೆ ಯಾಕೋ ಭಯ ಆಗ್ತಿದೆ ಅಣ್ಣ. ಅವನು ಎಲ್ಲಿ ಹೋಗಿರ್ಬೋದು? ಅದನ್ನ ಹೇಗೆ ತಿಳ್ಕೊಳ್ಳೋದು? ಇಲ್ಲ, ನನ್ನ ಮಗನಿಗೆ ಏನೂ ಆಗ್ಬಾರ್ದು. ನನ್ನ ಮಗನಿಗೆ ಏನೂ ಆಗ್ಬಾರ್ದು ಅಣ್ಣ. ಸಿಸ್ಟರ್, ನಾನು ಹೇಳೋದು ಸ್ವಲ್ಪ ಕೇಳು, ಸಮಾಧಾನ ಮಾಡ್ಕೋ. ಏನೂ ಆಗಲ್ಲ ಅವನಿಗೆ. ಡೋಂಟ್ ವರಿ. ನಾನು ಜಯದೇವ್ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ, ಜಯದೇವನ್ ಕಂಡ್ರೆ ಕೂಡಲೇ ನನಗೆ ಫೋನ್ ಮಾಡಿ ನಿಮ್ಮ ಮನೇಲಿ ಉಳಿಸ್ಕೊಳ್ಳಿ ಅಂತ. ನೀನು ಧೈರ್ಯ ಕೆಡಬೇಡ ಸಿಸ್ಟರ್, ಅವನಿಗೇನು ಆಗಲ್ಲ. ಎಲ್ರಿಗೂ ಧೈರ್ಯ ಹೇಳ್ಬೇಕಾದವಳು ನೀನೇ ಕಣ್ಣೀರು ಹಾಕಿದ್ರೆ ಹೆಂಗೆ? ಧೈರ್ಯ ಕಳ್ಕೋಬಾರ್ದು ಸಿಸ್ಟರ್, ಪ್ಲೀಸ್. ಅವನಿಗೋಸ್ಕರ ನಾನು ಏನೆಲ್ಲ ಮಾಡಿದೆ. ನನ್ನ ಇಡೀ ಜೀವನ ನನ್ನ ಮಕ್ಕಳಿಗೋಸ್ಕರ ಸೌಸ್ತೆ. ಇಷ್ಟೆಲ್ಲ ಮಾಡಿ ಏನನ್ನ ಸಾಧಿಸಿದೆ ನಾನು. ಸಿಸ್ಟರ್, ಸಮಾಧಾನ ಮಾಡ್ಕೋ ಪ್ಲೀಸ್. ಹೀಗಾಗ್ಲಿ ಅಂತ ನಾನು ಇದೆಲ್ಲ ಮಾಡಿದ್ದ. ಮುಂದೆ ಇವನೇ ನಮ್ಮನ್ನ ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಯ್ಯೋ ದೇವ್ರೆ, ನೀನು ಈ ಥರ ಕಣ್ಣೀರು ಹಾಕಬಾರ್ದು ಸಿಸ್ಟರ್. ನೀನು ಕಣ್ಣೀರು ಹಾಕೋದು ನೋಡಿ ಎಷ್ಟೋ ವರ್ಷಗಳಾಯ್ತು. ಪ್ಲೀಸ್ ಅಳಬಾರ್ದು, ಧೈರ್ಯವಾಗಿರು, ಏನೂ ಆಗಲ್ಲ. ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಸಿಸ್ಟರ್, ಪ್ಲೀಸ್ ಸಮಾಧಾನ ಮಾಡು. ಹೀಗೆಲ್ಲ ಆಗ್ಬಾರ್ದಾಗಿತ್ತು. ನನ್ನ ಮಗನ್ಗೆ ತುಂಬಾ ಅವಮಾನ ಆಗಿದೆ. ಇದೆಲ್ಲ ಆಗಿರೋದು ಆ ಆನಂದನಿಂದ. ಅವನನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅವನ್ ಮಾತ್ರ ಅಲ್ಲ, ಅವನ ಜೊತೆ ಯಾರೇ ಇದ್ರು ನಾನು ಸುಮ್ಮನೆ ಬಿಡೋದಿಲ್ಲ. ತೊಟ್ಲು ತೂಗೋ ಕೈಗೆ ತಟ್ಟೋದು ಗೊತ್ತು, ತೂಗೋದು ಗೊತ್ತು. ಮಕ್ಕಳ ವಿಷಯಕ್ಕೆ ಬಂದ್ರೆ ಒಬ್ಬ ತಾಯಿ ಯಾವ ಹಂತಕ್ಕೂ ಹೋಗ್ತಾಳೆ ಅಂತ ನಾನು ತೋರಿಸ್ತೀನಿ. ಯಾಕ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರಾ? ಅವ್ರ ಮುಂದೆ ಎಲ್ಲ ಹೇಳೋ ಅವಶ್ಯಕತೆ ಏನ್ರಿ ಇತ್ತು? ಇದೊಳ್ಳೆ ಕತೆ ಆಯ್ತು ನಿಮ್ದು. ಇರೋದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದಂಗೆ ಯಾಕ್ರಿ ಆಡ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಕೂಲ್. ಆಯ್ತಾಯ್ತು, ಇದು ನಿಮ್ ತಪ್ಪಲ್ಲ. ನಿಮ್ ಒಳಗಡೆ ಇದೆಯಲ್ಲ, ಅದು ನಿಂಗೆ ಆಡಿಸ್ತಾ ಇದೆ. ನನ್ನ ಮಗ ಸಿಗ್ಲಿ. ಯಾರು? ಅದೇ ನಿಮ್ಗೆ ಕುಡ್ಸೋದ್ನಲ್ಲ ಅವನು. ಕುಡಿಸಿದ್ರ? ಓ, ಜ್ಯೂಸ್. ಜ್ಯೂಸ್ ಜ್ಯೂಸ್. ಬನ್ನಿ ಬನ್ನಿ.
ಬೇಡ ಬಿಡ್ರಿ, ಬೇಡ ಬಿಡಿ. ಓಕೆ. ಜೀವ, ಅಣ್ಣ ಅದಕ್ಕೆ ನಿಜವಾಗ್ಲೂ ಖುಷಿಯಾಗಿದ್ದಾರೆ ಅಂತ ಅನ್ಸುತ್ತಾ ನಿನಗೆ? ಯಾಕೆ ಹೀಗೆ ಕೇಳ್ತಿದ್ಯಾ? ಚೆನ್ನಾಗೇ ಇದ್ದಾರಲ್ಲ. ಚೆನ್ನಾಗಿರೋದು ಬೇರೆ, ಚೆನ್ನಾಗಿರೋ ಥರ ತೋರಿಸ್ಕೊಳ್ಳೋದು ಬೇರೆ, ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಜೀವ. ಅಂದರೆ ಅವ್ರು ಇವಾಗ ಡ್ರಾಮಾ ಮಾಡ್ತಿದ್ದಾರೆ ಅಂತನಾ? ನಾಟ್ ಎಕ್ಸಾಕ್ಟ್ಲಿ, ಬಟ್ ಎಲ್ಲೋ ಒಂದು ಕಡೆ ಅವರಿಬ್ರು ತುಂಬ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಎಷ್ಟೇ ಆದರೂ ಇಬ್ಬರು ಬೇರೆ ಬೇರೆ ವರ್ಲ್ಡಿಂದ ಬಂದವರಲ್ವಾ? ಈಗ ನಾವು ಹಾಗೆ ತಾನೆ. ನಾವಿಬ್ರು ಲವ್ ಮಾಡಿ ಮದುವೆ ಆಗಿದ್ದೀವಿ ಜೀವ. ಅವರಲ್ಲೂ ಈಗ ಲವ್ ಶುರು ಆಗಿರ್ಬೋದು. ನಮ್ಮಲ್ಲೆಲ್ಲ ಹೀಗೇನೆ, ಮದುವೆ ನಂತರ ಲವ್ ಅನ್ನೋ ಪ್ರೊಸೀಜರ್ ಶುರುವಾಗುತ್ತೆ. ಈಗ ನೋಡು, ನಿಮ್ಮಣ್ಣ ನನ್ನ ಅಕ್ಕಂಗೆ ಏನು ಇಷ್ಟ ಅಂತ ತಿಳ್ಕೊಂಡು ಇಷ್ಟೊತ್ತಿನಲ್ಲಿ ಈ ಶಾಪಿಗೆ ಕರ್ಕೊಂಬಂದಿದ್ದಾರೆ. ಇದು ಲವ್ವೇ. ಅವ್ರ ಮಧ್ಯೆ ಲವ್ ಇದೆ, ಕೇರ್ ಇದೆ ಅನ್ನೋದು. ಇದಕ್ಕಿಂತ ದೊಡ್ಡ ಪ್ರೂಫ್ ಏನು ಬೇಕು? ನೀನು ಹೇಳ್ತಿರೋ ಥರನೇ ಇದ್ರೆ ಒಳ್ಳೇದು. ನಾನು ಅದನ್ನೇ ವಿಶ್ ಮಾಡ್ತೀನಿ. ನೋಡ್ತಾ ಇರೋ, ಅವ್ರು ಒಳ್ಳೆ ಪೇರ್ ಆಗ್ತಾರೆ, ದಿ ಬೆಸ್ಟ್ ಕಪಲ್ ಆಗ್ತಾರೆ. ಮತ್ತು ನಾವು ಆಲ್ರೆಡಿ ದಿ ಬೆಸ್ಟ್ ಕಪಲ್ಸ್. ನಿನಗೆ ನಿಜವಾಗ್ಲೂ ಹಾಗನ್ಸುತ್ತಾ? ನನಗೇನು ಅದರಲ್ಲಿ ಡೌಟ್ ಇಲ್ಲ. ಅಲ್ಲಿ ಇಲ್ಲಿ ಡಿಫ್ರೆಂಟ್ ಒಪಿನಿಯನ್ ಇರ್ಬೋದು, ದಟ್ಸ್ ಕ್ವೈಟ್ ನ್ಯಾಚುರಲ್. ನಾವು ಚೆನ್ನಾಗೇ ಇದ್ದೀವಿ. ಯಾಕೆ ನಿನಗೆ ಹಾಗೆ ಅನ್ನಿಸ್ತಿಲ್ವಾ? ಹಾಗೇನಿಲ್ಲ, ಜಸ್ಟ್ ಕೇಳ್ದೆ. ಒಂದು ನಿಮಿಷ. ಮೆಲ್ಲಿಗೆ ಮೆಲ್ಲಿಗೆ. ಓಕೆನಾ? ಬನ್ನಿ ಈ ಕಡೆ. ಸರಿ, ಇಲ್ಲಿ ಯಾಕೋ ಸರಿ ಇಲ್ಲ. ಸರಿ, ನಾಳೆ ರಿಪೇರಿ ಮಾಡಿಸ್ತೀನಿ. ಮೊದಲೇ ಬೀಳೋದು ನಿಮ್ಗೆ ಇಷ್ಟ. ಡ್ರಿಂಕ್ಸ್ ಬೇರೆ ಒಳಗಡೆ ಹೋಗಿದೆ. ರೂಮ್ ತಕ್ಕ ಕರ್ಕೊಂಡೋದ್ರೆ ಸಾಕಾಗಿದೆ. ಸ್ವಲ್ಪ ನಿಧಾನ, ಈ ಕಡೆ ಮೆಟ್ಲು ಹತ್ಬೇಕು. ಬನ್ನಿ. ಲಿಫ್ಟ್ ಇಲ್ವಾ? ಲಿಫ್ಟ್ ಇದೆ, ನಾಳೆ ತೋರಿಸ್ತೀನಾ? ಈ ಕಡೆ ಬನ್ನಿ ಪ್ಲೀಸ್. ಏನಣ್ಣ ಇದು? ಇಷ್ಟೇ, ಇವರಿಬ್ರು ಜೊತೆಯಾಗಿರ್ಬೇಕು, ಒಂದಾಗಬಾರ್ದು ಅಂತ ನಾವು ಅಂದ್ಕೊಂಡ್ರೆ ನಮ್ಮ ಲೆಕ್ಕಾಚಾರನೆಲ್ಲ ಬುಡ ಮೇಲೆ ಮಾಡಿಬಿಟ್ರಲ್ಲ ಸಿಸ್ಟರ್. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಣ್ಣ. ಸಿಸ್ಟರ್, ಇವರ ಪ್ರೀತಿ, ಪ್ರೇಮ, ಸ್ನೇಹ, ಸಲಿಗೆ ಇತ್ಯಾದಿ ಇತ್ಯಾದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನಾವು ಇಮಿಡಿಯೇಟ್ಲಿ ಚೆಕ್ ಡ್ಯಾಮ್ ಹಾಕಿ ಆ ಪ್ರವಾಹನ ತಡಿದೆ ಹೋದರೆ ನಾವು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿ ಸಂತ್ರಸ್ತರಾಗಿ ಗಂಜಿ ಕೇಂದ್ರದಲ್ಲಿ ಗಂಜಿ ಉಂಟ ಕೂತ್ಕೋಬೇಕಾಗುತ್ತೆ ಸಿಸ್ಟರ್. ಅಂಡರ್ಸ್ಟ್ಯಾಂಡ್? Stop. ನಿಧಾನ. ಯಾ Stop the car. ನಿಲ್ಸಿ ಕಾರ್ ನಿಲ್ಸಿ. ಕೂತ್ಕೊಳ್ಳಿ. Stop the car. Excuse me. The car. ಅದೇ ಭೂಮಿಕಾ ಅವರೇ, ಇದು ಕಾರ್ ಅಲ್ಲ. ನಮ್ಮ ಮನೇಲಿದ್ದೀರ ರೂಮಲ್ಲಿ. ಒಂದು ಸೆಕೆಂಡ್ ಇರಿ, ಕೆಳಗಡೆ ಹಾಸ್ತೀನಿ. Stop. ಒಂದು ಸೆಕೆಂಡ್, ಕೆಳಗಡೆ ಹಾಸ್ಬಿಡ್ತೀನಿ. ಯಾಕೆ ಕೆಳಗೆ ಹಾರಿಸ್ತೀರ? ನೀವು ಮತ್ತೆ ರಾಜ ಮಹಾರಾಜರ ತರ ಇಲ್ಲಿ ಮೇಲ್ಗಡೆ ಮಲ್ಕೋತೀರಾ? ನಾವು ಸೇವಕರು ಇಲ್ಲಿ ಕೆಳಗೆ ಇಲ್ಲಿ ಕೆಳಗೆ ಹಾರಿಸ್ಕೊಂಡು ಯಾಕೆ? ಹಾಗಲ್ಲ ರೀ. ಹಾಗಲ್ಲ, ಹೇಗೂ ಅಲ್ಲ. ಅಲ್ಲ, ನೀವು ಏಕೈಕ ಈ ಎಸಿನ ಜೋರ್ ಮಾಡ್ಕೊಂಡು ಈ ರೂಮ್ನ ಫ್ರೀಸರ್ ಮಾಡಿಬಿಟ್ರೆ ನಾವೆಲ್ಲ ಎಲ್ಲೋಗೋದು? ಗುಡುಗುಡು ಗುಡುಗುಡು ಅಂತ ಕೆಳಗೆ ನಡುತ್ತಾ ಮಲಗಬೇಕಾಗತ್ತೆ. ಅಲ್ಲ, ನನ್ನನ್ನು ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಡಮ್ಮಿನ? ನೀವು ದೊಡ್ಡ ಹೀರೋ, ನಾನು ಝೀರೋ. ಒಂದ್ಸಲ ಕೆಳಗೆ ಮಲಗ್ ನೋಡಿ, ಆಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಇಲ್ಲ ಭೂಮಿಕಾ, ನನಗೆ ಕೆಳಗಡೆ ಮಲ್ಕೊಳಕ್ ಕಷ್ಟ ಅಂದಾಗ ನೀವೇ ತಾನು ಹೇಳಿದ್ದು ಮೇಲ್ ಮಲ್ಕೊಳಕ್ಕೆ. ಮರ್ತೋಗಿದ್ರೆ ಒಂದ್ಸತಿ ಜ್ಞಾಪಿಸ್ಕೊಳ್ಳಿ. ನೀವೇ ಹೇಳಿದ್ದೀರಿ. 1000 ಹೇಳ್ತೀನಿ, ಅದನ್ನೆಲ್ಲ ಮಾಡ್ತೀರಾ? ನಿಮ್ಗೆ ನಿಮ್ದೆ ಅಂತ ಬುದ್ಧಿನೇ ಇಲ್ವಾ? ಅಲ್ರಿ, ಒಂದ್ಸಲ
ಬಾಯಿ ಮಾತಿಗೆ ಭೂಮಿಕಾ ಅವರೇ ನೀವು ಮೇಲ್ ಮಲ್ಕೊಳ್ಳಿ ನಾನು ಕೆಳಗೆ ಮಲ್ಕೊಳ್ತೀನಿ ಅಂತ ಹೇಳಿದ್ದೀರಾ? ಒಂದ್ಸಲನಾದ್ರೂ ಹೇಳಿದ್ದೀರಾ ನೀವು? ಏನಿಲ್ಲ. ವೆರಿ ಬ್ಯಾಡ್. ಹಾಳಾಗ್ ಹೋಗ್ಲಿ ಹೆಂಗಾದ್ರೂ ಮಾಡಿ ನಿದ್ದೆ ಮಾಡೋಣ ಅಂದ್ರೆ ಅದಕ್ಕೂ ಕಲ್ಲು ಹಾಕ್ತೀರಾ. ಟ್ರೈನು, ಬಸ್ಸು, ಲಾರಿ, ಹೆಲಿಕಾಪ್ಟರು, ಆನೆ, ಹುಲಿ, ಸಿಂಹ, ಕತ್ತೆ, ಕಿರುವ ಎಲ್ಲಾನು ಮಿಕ್ಸಿ ಮಾಡ್ಬಿಟ್ಟು ವೆರೈಟಿಗಾಗಿ ಗೊರಕೆ ಹೊಡಿತೀರಾ. ನನ್ನ ಕಿವಿಗೆ ಕಣ್ಣಿದ್ದಿದ್ರೆ ಕಣ್ಣೀರ್ ಹಾಕ್ಬಿಡೋದು. ಅದಕ್ಕೆ ನಾನು ಡೈಲಿ ರಾತ್ರಿ ಹತ್ತಿ ಇಟ್ಕೊಂಡು ಮಲಗೋದು. ಆಯ್ತು, ಓಕೆ, ಏನು ಹೇಳ್ಬೇಡಿ. ನಾನು ಕೆಳಗಡೆ ಮಲ್ಕೋಬೇಕು ತಾನೆ? ಮಲಗ್ತೀನಿ ಬಿಡಿ. ಬಾಯಲ್ಲಿ ಹೇಳಿದ್ರೆ ಸಾಕಾಗ ಮಲಗ್ ತೋರಿಸಿ ನಾನು ನೋಡ್ಬೇಕು. ಮಲಗ್ತೀನಿ, ಡ್ರೆಸ್ ಚೇಂಜ್ ಮಾಡಿ ಬಂದು ಮಲಗ್ತೀನಿ. ಫಾಸ್ಟ್, ನನ್ನ ಹತ್ರ ಟೈಮ್ ಇಲ್ಲ. ಮಲಗದ ಮೇಲೆ ಟ್ರಕ್ ಓಡಿಸೋದು, ಹೆಲಿಕಾಪ್ಟರ್ ಓಡಿಸೋದು ಯಾವುದನ್ನು ಮಾಡಬಾರ್ದು. ಗುಡ್ ಬಾಯ್ ಥರ ಸೈಲೆಂಟಾಗಿ ಮಲಗಬೇಕು. ಇಲ್ಲ, ನಾನು ಮಲಗೋವರೆಗೂ ಪೇಷಂಟಾಗಿ ವೇಟ್ ಮಾಡಬೇಕು. ನಾನು ಇದನ್ನು ತುಂಬ ಸ್ಟ್ರಿಕ್ಟಾಗಿ ಹೇಳ್ತಿದ್ದೀನಿ. ಓಕೆ ಓಕೆ ಓಕೆ. ನನಗೆ ಗೊತ್ತಿಲ್ಲದೇನೆ ನಾನು ಅಷ್ಟೊಂದು ಕಾಟ ಕೊಡ್ತಾ ಇದ್ನ. ಥ್ಯಾಂಕ್ಸ್ ಭೂಮಿಕಾ, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಈಗ ನೀವೇನು ಮಾಡಿದ್ರು ನನಗೆ ನಿಮ್ಮ ಮೇಲೆ ಯಾವ ಕೋಪನೂ ಬರಲ್ಲ. ಯಾಕೆಂದರೆ ನಾನು ಯಾವುದನ್ನು ತುಂಬ ಹಚ್ಕೊಂಡಿದ್ನೋ, ಯಾವುದನ್ನು ನನ್ನ ಲೈಫ್ನಲ್ಲಿ ಪ್ರಿಷಿಯಸ್ ಅಂತ ಫೀಲ್ ಮಾಡ್ತಿದ್ನೋ, ಆ ಫ್ರೆಂಡ್ನ ನೀವು ನನಗೆ ವಾಪಸ್ ಸಿಗೋ ಥರ ಮಾಡಿದ್ದೀರಾ. ಆ್ಯಂಡ್ ಅದೊಂದು ಕಾರಣ ಸರ್, ನೀವೇನೇ ಮಾಡಿದ್ರು ಅದನ್ನು ಮಾಫಿ ಮಾಡೋದಕ್ಕೆ. ನೀವು ಎಚ್ಚರ ಇರುವಾಗಲೇ ನಾನು ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಆಗ ಆ ಥ್ಯಾಂಕ್ಸ್ಗೂ ಒಂದು ಮೀನಿಂಗ್ ಸಿಕ್ಕಿರೋದು. ಬಟ್ ಏನು ಮಾಡೋದು, ಈಗ ನೀವು ಯಾವುದೋ ಲೋಕದಲ್ಲಿ ತೇಲಾಡ್ತಾ ಇದ್ದೀರಾ. ಯಾರ ಕೈಗೂ ಸಿಗ್ತಿಲ್ಲ. ನಿಮ್ಮ ಲೆವೆಲ್ಲೇ ಚೇಂಜ್ ಆಗಿಬಿಟ್ಟಿದೆ. ಓಕೆ, ನೀವು ಹೇಳಿದಾಗೆ ನಾನು ಕೆಳಗಡೆ ಮಲ್ಕೋತೀನಿ. ಗುಡ್ ನೈಟ್. ಏನು ಕಾಲುಂಗ್ರ ಯಾಕೆ ತೆಗೆದಿಟ್ಟಿದ್ಯಾ ಮಂದಾಕಿನಿ? ನಾನು ಯಾಕ್ರಿ ಬಿಚ್ಚಿಡ್ಲಿ? ತೋರಿಸಿ. ಅಲ್ಲ ರೀ, ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ದೀರಾ. ನಾನು ಯಾವ ರೀತಿ ಕಾಲುಂಗ್ರ ಹಾಕ್ಕೊಂಡಿದ್ದೀನಿ ಅನ್ನೋದೇ ನಿಮಗೆ ಗೊತ್ತಿಲ್ವಲ್ಲ. ನೀವು ಗಂಡಸ್ರೇ ಇಷ್ಟ. ಮತ್ತೆ ಯಾರ್ದಿದು? ನನ್ನನ್ನು ಬಿಟ್ರೆ ಈ ಮನೇಲಿ ಮದುವೆ ಆಗಿರೋ ಹೆಂಗ್ಸ್ ಯಾರಿದ್ದಾರೆ? ಮಹಿಮಾದೇ ಇರ್ಬೇಕು. ಅವಳು ಯಾಕೆ ಕಾಲುಂಗ್ರ ತೆಗೆದಿಟ್ಬಿಟ್ಟು ಹೋಗಿದ? ಅದನ್ನ ಹಾಕೊಂಡೇ ಇರ್ಬೇಕಲ್ವ? ಲೆಕ್ಕದಲ್ಲಿ ಇರ್ಬೇಕು. ಏನೋ ಲೂಸ್ ಆಗಿ ಕಾಲಿಂದ ಬಿದ್ದೋಗಿರುತ್ತೆ, ನೋಡ್ಕೊಂಡಿರಲ್ಲ ಅಷ್ಟೇ. ಏನ್ ಹೇಳ್ತಿದ್ಯಾ ಮಂದಾಕಿನಿ? ಇದು ಬಿದ್ದಿರೋ ತರ ಇಲ್ಲ ಮಂದಾಕಿನಿ. ಬಿದ್ದಿರೋ ಹಾಗಿದ್ರೆ ಎರಡು ಯಾಕೆ ಬಿದ್ದಿರುತ್ತೆ? ಇದು ತೆಗೆದಿಟ್ಟಿರೋದು ಅಂತಾನೆ ಅರ್ಥ ಆಗುತ್ತೆ. ಇನ್ನು ಅವಳಿಗೆ ಹೇಳ್ಬೇಕಲ್ವಾ? ಸಪೋರ್ಟ್ ಮಾಡಬೇಕು ಅಂತ ಅತಿಯಾಗಿ ಸಪೋರ್ಟ್ ಮಾಡಬಾರ್ದು. ತಪ್ಪು ಮಾಡಿದಾಗ ಅರ್ಥ ಆಗೋ ಹಾಗೆ ತಿಳಿಸಿ ಹೇಳಬೇಕು. ಆ ಕೆಲಸ ನಾವು ಮಾಡದೆ ಇನ್ಯಾರು ಮಾಡ್ತಾರೆ ಮಂದಾಕಿನಿ? ರೀ, ನೀವೇನ್ರಿ ಹಳೆ ಅಡ್ಗುಳಜ್ಜಿ ತರ ಮಾತಾಡ್ಕೊಂಡು ನಿಂತಿದ್ದೀರಾ? ಆಯ್ತು, ನಂಗೊಂದು ಮಾತು ಹೇಳಿ, ಏನ್ ಸರಿ ಏನ್ ತಪ್ಪು? ನಾವು ಹೆಣ್ಮಕ್ಳು ಮಾತ್ರ ಮದುವೆ ಆದ ತಕ್ಷಣ ಗಂಡನ ಆಯುಸ್ಗೋಸ್ಕರ, ಶ್ರೇಯಸ್ಗೋಸ್ಕರ ಹಣೆ ತುಂಬ ಕುಂಕುಮ, ಕಾಲುಂಗ್ರ, ತಾಳಿ, ಬಳೆ ಅಂತ ಹಾಕೊಂಡು ಕೊನೆವರೆಗೂ ಮೇಂಟೈನ್ ಮಾಡ್ತೀವಿ. ನೀವೇನ್ ಮಾಡ್ತೀರಪ್ಪ? ಕಾಲ್ಗೊಂದು ಕೈಗೊಂದು ಮಗುನ್ ಕೊಟ್ಟು ಸುಮ್ಮನಾಗ್ಬಿಡ್ತೀರಾ ಅಷ್ಟೇ. ಇಡೀ ಪ್ರಪಂಚಕ್ಕೆ ನಾವು ಮದುವೆ ಆಗಿದೆ ಅಂತ ತೋರಿಸ್ಕೊಂಡು ಓಡಾಡ್ತಾ ಇರ್ತೀವಿ. ನೀವು ಮಾತ್ರ ಶಾಸ್ತ್ರ, ಸಂಪ್ರದಾಯ, ಲೊಟ್ಟೆ ಪುಸ್ಕೊಂತ ನಮ್ಮ ತಲೆ ಮೇಲೆ ಕಟ್ಬಿಟ್ಟು ಆರಾಮಾಗಿ ಇದ್ಬಿಡ್ತೀರಾ. ಸರಿ ತಾನೆ? ಸರಿ ಬಿಡು, ನಿನ್ನ ಹತ್ರ ವಾದ ಮಾಡಿ ಗೆಲ್ಲಕ್ಕಾಗೋದಿಲ್ಲ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನೀವ್ ಯಾವ ಅರ್ಥದಲ್ಲಿ ಹೇಳಿದ್ರು ಅಷ್ಟೇ, ತಾತ್ಪರ್ಯ ಅದೇನೆ.
ಎಲ್ಲವನ್ನು ಹೆಣ್ಮಕ್ಳೇ ಮಾಡ್ಬೇಕು. ನೀವು ಮಾತ್ರ ಮಾತಾಡ್ತಾ ನಿಂತು ಅಷ್ಟೇ. ಲೌಡ್ ಸ್ಪೀಕರ್ ಇವಳು ಯಾಕೆ ನನಗೆ ಫೋನ್ ಮಾಡ್ತಿದ್ದಾಳೆ? ಹಲೋ, ಹಾಯ್ ಶಕು. ಓಕೆ, ಫೋನ್ ಮಾಡಿದ ವಿಷಯ? ಅಯ್ಯೋ, ಯಾಕೆ ಹೇಳ್ತೀರಾ? ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಆ ಖುಷಿಲಿ ಮಾತೇ ಹೊರಡ್ತಾ ಇಲ್ಲ. ಇದನ್ನ ಹೇಳಕ್ಕೆ ಫೋನ್ ಮಾಡಿದ್ಲಾ? ಅಷ್ಟೊಂದು ಖುಷಿಯಾಗಿರೋ ವಿಷಯ ಏನು ಅಂತ ತಿಳ್ಕೊಬೋದಾ? ಕೊನೆಗೂ ನಮ್ಮಿಬ್ರು ಮಕ್ಕಳು ಒಂದಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಹನಿಮೂನ್ಗೆ ಹೊರಟಿದ್ದಾರೆ. ಹನಿಮೂನ್ಗ? ಓಹ್, ಮಹಿಮಾ ಮತ್ತೆ ಜೀವನ್ ಮತ್ತೆ ಹನಿಮೂನ್ಗೆ ಹೋಗ್ತಿದ್ದಾರಾ? ಅಯ್ಯಯ್ಯೋ, ಅವರಿಬ್ರಲ್ಲ, ನಾನ್ ಮಾತಾಡ್ತಾ ಇರೋದು ನಮ್ ಭೂಮಿಕಾ ಮತ್ತೆ ಗೌತಮ್ ಅವ್ರ ಬಗ್ಗೆ. ಯಾಕೆ ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ಅವರಿಬ್ರು ಹನಿಮೂನ್ಗೆ ಹೊರಟಿದ್ದಾರೆ. ನನಗಂತೂ ಇದನ್ ಕೇಳಿ ಎಷ್ಟು ಖುಷಿ ಆಯ್ತು ಅಂದ್ರೆ ತುಂಬಾ ಖುಷಿ ಆಗೋಯ್ತು. ನನ್ನ ಹನಿಮೂನ್ಗೆ ಹೋದಾಗ್ಲೂ ಇನ್ಫ್ಯಾಕ್ಟ್ ನನ್ಗಿಷ್ಟು ಖುಷಿ ಆಗಿರ್ಲಿಲ್ಲ. ಓಕೆಪ್ಪ, ಆಮೇಲೆ ಯಾವಾಗಾದ್ರೂ ಫೋನ್ ಮಾಡ್ತೀನಿ. ಸರಿ ಸರಿ, ಓಕೆ. ಗೌತಮ್ ಭೂಮಿಕಾ ಹನಿಮೂನ್ಗೆ ಹೋಗ್ತಿದ್ದಾರೆ ಅಂತ ಹೇಳೋದಲ್ದೆ ಶಕ್ಕು ಅಂತ ರಾಗ ಎಳಿತಾಳೆ. ಏನಾಯ್ತು? ಅಣ್ಣ, ಗೌತಮ್ ಮತ್ತೆ ಭೂಮಿಕಾ ಹನಿಮೂನ್ಗೆ ಹೋಗ್ತಿದ್ದಾರೆ ಅಂತ ಮಂದಾಕಿನಿ ಫೋನ್ ಮಾಡಿ ಹೇಳಿದ್ರು. ಏನ್ ಸಿಸ್ಟರ್ ಇದು ದಿಢೀರ್ ಬಾಂಬ್ ಬ್ಲಾಸ್ಟು? ನಾನು ಮೊದಲೇ ಹೇಳಿಲ್ವ ಸಿಸ್ಟರ್, ಅವರಿಬ್ರು ಕ್ಲೋಸ್ ಆಗ್ತಾ ಇದ್ದಾರೆ, ಅವ್ರ ಮಧ್ಯೆ ಲವ್ವಿ ಡಬ್ಬಿ ಶುರುವಾಗಿದೆ ಅಂತ. ನೀನು ನನ್ನ ಮಾತು ನೆಗ್ಲೆಕ್ಟ್ ಮಾಡಿ ತಪ್ಪು ಮಾಡಿಬಿಟ್ಟೆ ಸಿಸ್ಟರ್. ಈಗಾಗಲೇ ನಿನ್ನ ಮಗಂಗೆ ಆಫೀಸ್ಗೆ ಹೋಗ್ಬೇಡ ಅಂತ ಆರ್ಡರ್ ಬೇರೆ ಮಾಡಿಬಿಟ್ಟಿದ್ಯಾ, ಅವ್ರ ಕಡೆಯಿಂದ ಈ ಬಾಂಬ್ ಬೇರೆ. ಸಿಸ್ಟರ್, ನಿನ್ನ ಮಕ್ಕಳ ಹೆಸರಲ್ಲಿ ಏನೂ ಇಲ್ಲ, ಎಲ್ಲ ಗೌತಮ್ ಹೆಸರಲ್ಲಿದೆ. ಈಗ ಅವರಿಬ್ಬರು ಒಂದಾಗ್ಬಿಟ್ರು ಅಂದ್ರೆ ನಿನ್ನ ಕತೆ ಅಷ್ಟೇ. ನೀನು, ನಿನ್ನ ಮಕ್ಕಳು ಮತ್ತೆ ನಾನು ಯಾವುದಾದ್ರೂ ದೇವಸ್ಥಾನದ ಮುಂದೆ ಸೀಟ್ ಬುಕ್ ಮಾಡಿ ಗೌತಮ್ ಅವರೇ, ಗೌತಮ್ ಅವರೇ, ಗೌತಮ್ ಅವರೇ, ಗೌತಮ್ ಅವರೇ, ಯಾಕೆ ಏನಾಯ್ತು? ಯಾಕೆ ಹೀಗೆ ಮಲಗಿದ್ದೀರಾ? ಮೇಲ್ ಮಲ್ಗೋತಾನೆ. ಅಲ್ಲ, ನೀವು ಏಕೈಕ ಎಸಿನ ಜೋರ್ ಮಾಡ್ಕೊಂಡು ಈ ರೂಮ್ ನ ಫ್ರೀಸರ್ ಮಾಡ್ಬಿಟ್ರೆ ನಾವೆಲ್ಲ ಎಲ್ಲೋಗೋದು? ಗುಡುಗುಡು ಗುಡುಗುಡು ಅಂತ ಕೆಳಗೆ ನಡುತ್ತಾ ಮಲಗ್ಬೇಕಾಗತ್ತೆ. ಒಂದ್ಸಲ ಬಾಯಿ ಮಾತಿಗೆ ಭೂಮಿಕಾ ಅವರೇ ನೀವು ಮೇಲ್ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೊಳ್ತೀನಿ ಅಂತ ಹೇಳಿದೀರಾ? ಪ್ಲೀಸ್ ಮೇಲ್ಗಡೆ ಮಲ್ಕೊಳ್ಳಿ. ಇಟ್ಸ್ ಓಕೆ. ನನ್ಗಂತೂ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನೆನ್ನೆ ಆನಂದ್ ಅವ್ರ ಮನೆಗೆ ಹೋದ್ವಿ, ಅಲ್ಲಿ ಜ್ಯೂಸ್ ಕುಡ್ದಿದ್ ಮಾತ್ರ ನೆನಪಿದೆ ಅಷ್ಟೇ. ಅಲ್ಲಿ ಹೋದವಳು ಇಲ್ಲಿಗೆ ಹೇಗೆ ಬಂದೆ? ಮೇಲೆ ನಿಜವಾಗ್ಲೂ ನಿಮ್ಗೆ ಏನು ಗೊತ್ತಿಲ್ವಾ? ಏನು ನೆನಪಾಗ್ತಿಲ್ವಾ? ಇಲ್ಲ, ಏನಾಯ್ತು? ಏನೂ ಇಲ್ಲ. ಅಲ್ಲ, ಅದೇನೋ ನೀವು ಹೇಳೋ ರೀತಿ ಬೇರೆ ಥರನೇ ಇದೆಯಲ್ಲ, ಏನಾಯ್ತು? ನಾನು ಕ್ಯಾಶುವಲ್ ಆಗಿ ಹೇಳಿದ್ನಲ್ಲ. ಗೌತಮ್ ಅವರೇ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಯಾರಿಗಾದ್ರೂ ಬೇಜಾರಾಗಿದೆಯಾ? ನಿಮ್ಮಷ್ಟಕ್ಕೆ ನೀವೇ ಯಾಕೆ ಏನೇನು ಅನ್ಕೋತೀರಾ? ಅಂಥದ್ದು ಏನೂ ಆಗಿಲ್ಲ. ಆ ಯೋಚನೆನ ನಿಮ್ಮ ಮನಸ್ಸಿನಿಂದ ತೆಗೆದಾಕ್ಬಿಡಿ. ನಾವು ಹೋದ್ವಿ, ಪಾರ್ಟಿ ಮಾಡ್ಕೊಂಡ್ವಿ, ಬಂದ್ವಿ ಅಷ್ಟೇ. ಹಾ, ಅದೇ ನಾವು ಹೋದ್ವಿ, ಪಾರ್ಟಿ ಮುಗಿಸ್ಕೊಂಡು ಬಂದ್ವಿ. ಆ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳ್ತೀರಾ ಪ್ಲೀಸ್? ನನಗೆ ಏನೋ ಮರ್ತಿದ್ದೀನಿ ಅಂತ ಅನಿಸ್ತಿದೆ. ನೀವು ಸರಿಯಾಗಿ ನಿದ್ದೆ ಮಾಡಿಲ್ವಲ್ಲ,
ಹಾಗಾಗಿ ಒಂಥರ ಎಲ್ಲ ಮರ್ತು ಹೋದಾಗೆ ಏನೋ ಕನ್ಫ್ಯೂಷನ್ನು ಡೆಲೆಮಾ ಈ ಥರ ಎಲ್ಲ ಅನ್ಸುತ್ತೆ. ಜಸ್ಟ್ ಇಗ್ನೋರ್ ಇಟ್. ಅಲ್ಲ ಆದರೂ ನಾನು ಇಲ್ಲಿಗೆ ಹೇಗೆ ಬಂದೆ? ಹೆಂಗೆ ಅಂದ್ರೆ ನಾನೇ ಕರ್ಕೊಂಬಂದೆ. ನೀವು ಕರ್ಕೊಂಡು ಬಂದ್ರ? ಹಾಂ. ಅಯ್ಯೋ ದೇವ್ರೆ, ನಿನ್ನೆ ರಾತ್ರಿಗೆ ಏನು ನೆನಪೇ ಇಲ್ವಲ್ಲ, ಯಾವತ್ತೂ ಹಿಂಗಾಗಿಲ್ಲ. ಅಂಥದ್ದು ಏನಾಯ್ತು ನನಗೆ?